ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಬಾಳೆಕಾಯಿ ತೋರಿಸ್ತಿದ್ದೀನಿ ಅಂತ ಅಂದ್ಕೊಂಡ್ರಾ? ನೋಡಿ, ಆನ್ ಬಾಳೆಕಾಯಿ ಇದೆ. ಸೊ ಇದರಿಂದ ಇವತ್ತು ಬಜೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ನೋಡಿ, ಮೀಡಿಯಮ್ ಇದೆ ಬಾಳೆಕಾಯಿ, 3 ಇದೆ. ಸೊ ಇದನ್ನು ಸಿಪ್ಪೆ ತಗೊಬರುವ. ಸೊ ನೋಡಿ, ಈ ರೀತಿ ಸಿಪ್ಪೆ ತೆಗೆದು ಇಷ್ಟು ತೆಳ್ಳಗೆ ರೌಂಡಾಗಿ ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಬೋದು. ನಾನು ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೇ ಮೀಡಿಯಮ್ ಇಟ್ಕೊಳ್ಳಿ, ಜಾಸ್ತಿ ದಪ್ಪನೂ ಬೇಡ ತೆಳ್ಳನೂ ಬೇಡ. ಪ್ಲೀಸ್ ಚಾನಲ್ ಯಾರೆಲ್ಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇವಾಗ ಒಂದು ಕಡಾಯಿ ತೊಗೊಂಡು ಕರಿಯೋಕೆ ಅಂತ ಎಣ್ಣೆ ಹಾಕಿದ್ದೀನಿ. ಸೊ ಇದನ್ನು ಬಿಸಿಗೆ ಇಡ್ತೀನಿ ಇವಾಗ. ಸೊ ಹೀಗೆ ಒಂದು ತಪ್ಪಲೆ ತೊಗೊಂಡಿದ್ದೀನಿ. ಇವಾಗ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳುವ. ಸೊ ನೋಡಿ, ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ತಿದ್ದೀನಿ, ಅಡುಗೆ ಸೋಡಾ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಓಂಕಾಳು ಮತ್ತು ಜೀರಿಗೆ ಮಿಕ್ಸ್ ಇರೋದು, ಸ್ವಲ್ಪ ಇಂಗು ಪುಡಿ ಟೇಸ್ಟಿಗೆ. ಇವಾಗ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ. ಸೊ ನಾನು ಒಂದು ಸ್ಪೂನ್ ಹಾಕ್ತಿದ್ದೀನಿ. ಸೊ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳುವ. ಸೊ ಎಷ್ಟು ಬೇಕಾಗುತ್ತೋ ಅಷ್ಟೇ ನೀರು ಹಾಕ್ಕೊಳ್ಳಿ. ಸೊ ನೋಡಿ, ಈ ರೀತಿ ಗಂಟು ಆಗುತ್ತೆ. ಸೊ ಗಂಟನ್ನು ಬಿಡಿಸ್ಕೊಳ್ಳಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ಲದೆ ಇರೋ ಥರ. ಸೊ ಇದು ಸ್ವಲ್ಪ ತೆಳ್ಳಗಾಗದೆ. ಸೊ ನಾನು ಈಗ ಸ್ವಲ್ಪ ಇದಕ್ಕೆ ಹಿಟ್ಟನ್ನು ಹಾಕೋತೀನಿ. ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ, ಫೈನಲಿ ಹಿಟ್ಟು ಈ ರೀತಿಯಾಗಿದೆ. ಸೊ ನೋಡಿ, ಈ ರೀತಿ ಎರಡು ಕಡೆನೂ ಸರಿ ಡಿಪ್ ಮಾಡಿ ಹೀಗೆ ಮಾಡಿ ಎಣ್ಣೆಲಿ ಬಿಟ್ಟರೆ ಆಯಿತು. ಸೊ ತೋರಿಸ್ತೀನಿ ನಿಮಗೆ ಎಣ್ಣೆಲಿ ಬಿಡೋದನ್ನು. ಸೊ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಮರೆಯದೆ ಕಾಮೆಂಟಲ್ಲಿ ತಿಳಿಸಿ. ಸೊ ನೋಡಿ, ಸೊ ನಾನು ಮೊದಲೇ ಎಣ್ಣೆ ಬಿಸಿ ಆಗೋಕೆ ಇಟ್ಟಿದ್ದೆ. ಸೊ ಇವಾಗ ಎಣ್ಣೆ ಬಿಸಿ ಆಗೋದೆ, ನಿಮಗೆ ಹಾಕಿ ತೋರಿಸ್ತೀನಿ ನಾನು ಇವಾಗ ಒಂದೊಂದನೇ. ಸೊ ನೋಡಿ, ಬಿಡ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗದೆ ಹಾಗೆ ಬಿಡೋಕ್ಕೆ ಹೋಗಬೇಡಿ. ಸೊ ಎಷ್ಟು ಹಿಡಿಯುತ್ತೋ ಅಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಕೊನೆಗೆ ತೆಗಿಯೋಕೆ ಕಷ್ಟ ಆಗುತ್ತೆ ಮತ್ತು ಬೇಯೋದಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ನೋಡಿ, ಸೊ ನಾನು ದೊಡ್ಡ ಕಡಾಯಿ ತೊಗೊಂಡಿದ್ದೀನಿ, ಜಾಸ್ತಿ ಹಿಡಿಯುತ್ತೆ, ಬೇಗ ಆಗುತ್ತೆ ಹೇಳಿ. ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಹಿಡಿಯುತ್ತೆ ಅಷ್ಟೇ ಹಾಕ್ತಾಯಿದ್ದೀನಿ ನಾನು. ಸೊ ಜಾಸ್ತಿ ಹಾಕೋಕ್ಕಾಗೋದಿಲ್ಲ, ಬೇಯೋದಕ್ಕೆ ಕಷ್ಟ ಆಗುತ್ತೆ ಕೊನೆಗೆ. ನನ್ನ ಲಾಸ್ಟ್ ಇಲ್ಲೊಂದು ಹಿಡಿಯುತ್ತೆ. ಬಟಾಟೆ ಮತ್ತು ಬದನೆಕಾಯಿ ಮತ್ತು ಹೀರೆಕಾಯಿ ಎಲ್ಲ ಬಜೆನೂ ಇದೇ ಥರನೇ ಮಾಡೋದು, ಸೇಮ್. ಸೊ ಒಂದೊಂದು ಟೇಸ್ಟ್ ಚೇಂಜ್ ಇರುತ್ತೆ ಅಷ್ಟೇ. ಸೊ ಹಾಗಾಗಿ ನಿಮಗೆ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಥರದ ಬಜೆ ಬೋಂಡ ಎಲ್ಲ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಮೊದಲೇ ಹಾಕಿರೋದನ್ನು ಉಲ್ಟಾ ಹಾಕ್ಕೊಳ್ಳಿ, ಬೆಂದಿರುತ್ತೆ. ಸೊ ಗೊತ್ತಾಗುತ್ತೆ, ಮೇಲೆ ಬರುತ್ತೆ, ಅದು ಒಂಥರ ಕೆಂಪಾಗುತ್ತೆ ನೋಡಿ. ಯಾರೂ ಮಾಡದೇ ಇರೋದನ್ನು ನಾನು ಮಾಡಿ ತೋರಿಸ್ತಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ನೀವು ಹಾಗೆ ತಿಳ್ಕೊಳ್ಳೋಕೆ ಹೋಗಬೇಡಿ. ಸೊ ಯಾರಿಗೆ ಬರೋದಿಲ್ಲ ಅವರಿಗೆ, ಎಲ್ಲರೂ ಒಂದೇ ಥರ ಮಾಡೋದಿಲ್ಲ. ಸೊ ಡಿಫ್ರೆಂಟಾಗಿ ಮಾಡ್ತಾರೆ. ಇದರಲ್ಲೂ ತುಂಬ ವೆರೈಟಿ ಮಾಡಬಹುದು. ಸೊ ಇವಳಿಗೆ ಇದೊಂದು ಮಾಡಿದ್ದಾಳೆ ಅಂತ ಅಂದ್ಕೋಬೇಡಿ. ಸೊ ನಾನು ಮಾಡೋ ಅಡುಗೆ ಪ್ರತಿಯೊಂದನ್ನು ನಾನು ವಿಡಿಯೋ ಮಾಡ್ತಿದ್ದೀನಿ, ಮಾಡಿ ನಿಮಗೆ ತೋರಿಸ್ತೀನಿ ಡಿಫ್ರೆಂಟಾಗಿ ಹೇಗೆ ಮಾಡಬಹುದು ಅನ್ನೋದನ್ನು. ಸೊ ನೋಡಿ, ಸೊ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ.
ಸೊ ಇಷ್ಟಾದರೆ ಸಾಕಾಗೋದಿಲ್ಲ, ಒಳಗೆ ಬೆಂದಿರೋದಿಲ್ಲ. ಹಾಗಾಗಿ ಸ್ವಲ್ಪ ಕೆಂಪಾಗಲಿ, ಇನ್ನೂ ಸ್ವಲ್ಪ ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಎರಡು ಕಡೆನೂ ಈ ಥರ ಉಲ್ಟ ಮಾಡ್ತಾನೇ ಇರಿ. ಒಂದು ಬೆಂದಿರುತ್ತೆ, ಸೊ ಒಂದೊಂದು ಬೆಂದಿರೋದಿಲ್ಲ. ಹಾಗಾಗಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊತೆ ನಾನು ಎಣ್ಣೆಗೆ. ಸೊ ನೋಡಿ, ಸುಮಾರು ಕೆಂಪು ಆಗ್ತಾ ಬಂತು. ಸೊ ಇವಾಗ ಇದನ್ನು ತೆಗೊಳ್ಳುವ. ಜಾಸ್ತಿ ಆದರೆ ಕತ್ತೋದ್ರ ಥರ ಆಗುತ್ತೆ. ಸೊ ಚೆನ್ನಾಗಿ ತೆಗಿತಾ ಇದ್ದೀನಿ ನೋಡಿ. ಮೊದಲೇ ಈ ಥರ ಹಾಳೆ ಇಟ್ಕೊಂಡಿದ್ದೆ, ಇವಾಗ ಹಾಳೆ ಮೇಲೆ ಹಾಕ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್.